ಅದು ಒಂದು ಭಾಗ. ಆದರೆ ಮತ್ತೊಂದು ಕಡೆ ಸುಜಾತಾ ಭಟ್ ಕೇಸು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಅಂತ ಹೇಳಿ ಒಂದು ಫೋಟೋವನ್ನ ರಿಲೀಸ್ ಮಾಡಲಾಗುತ್ತೆ. ಆ ಒಂದು ಫೋಟೋ 10 ಕಟ್ಟುಕತೆಗಳು ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ. ಹಾಗಾದ್ರೆ ಅಸಲಿ ಸತ್ಯ ಏನ್ ಗೊತ್ತಾ? ಅನನ್ಯ ಭಟ್ ಅಂತ ಹೇಳಿ ವಾಸಂತಿ ಫೋಟೋವನ್ನ ಸುಜಾತಾ ಭಟ್ ತೋರಿಸಿರ್ತಾರೆ, ವಾಸಂತಿ ಫೋಟೋವನ್ನ ಅನನ್ಯ ಅಂತ ಹೇಳಿ ಸುಜಾತಾ ಭಟ್ ತೋರಿಸಿರ್ತಾರೆ. ವಾಸಂತಿಯವರು ಮೂಲತಃ ಇದ್ದದ್ದು ಮಡಿಕೇರಿಯವರು. ಮಡಿಕೇರಿ ಮೂಲದ ವಾಸಂತಿಯ ಹಿನ್ನೆಲೆಯೂ ಕೂಡ ಬಟಾಬಯಲಾಗಿದೆ. ರಂಗಪ್ರಸಾದ್ ಸೊಸೆ ಫೋಟೋವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಗರಂ ಆಗಲಾಗ್ತಾ ಇದೆ ಈಗ ಅವ್ರ ಫ್ಯಾಮಿಲಿ ಕಡೆಯಿಂದ. 2007ರಲ್ಲಿ ರಂಗಪ್ರಸಾದ್ ಅವರ ಪುತ್ರ ಶ್ರೀವತ್ಸ ಮತ್ತು ವಾಸಂತಿ ಇಬ್ಬರ ಮದುವೆ ಆಗುತ್ತೆ. ಮಡಿಕೇರಿಯ ವಿರಾಜಪೇಟೆಯಲ್ಲಿ ವಾಸಂತಿಯ ಕುಟುಂಬ ನೆಲೆಸಿದೆ. ಸುಜಾತಾ ಭಟ್ ತೋರಿಸಿದ್ದು ಅದೇ ವಾಸಂತಿಯ ಫೋಟೋ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಎಲ್ಲವೂ ಕೂಡ ಕಟ್ಟು ಕತೆ ಅನ್ನೋದು ಒಂದೊಂದಾಗೆ ರಿವೀಲ್ ಆಗ್ತಾ ಇದೆ. ಆಗ ಸುಜಾತಾ ಭಟ್ ಅವರು ಬಂದು ಒಂದು ತಾಯಿಯ ಗೋಳು ಯಾರು ಕೇಳೋರಿಲ್ವಾ ಅಂಥೇಳಿ ಇಡೀ ಸಮಾಜ ಕೇಳ್ತಾ ಇತ್ತು, ಇಡೀ ಕರ್ನಾಟಕ ಕೇಳ್ತಾ ಇತ್ತು. ಜಸ್ಟಿಸ್ ಫಾರ್ ಅನನ್ಯ ಭಟ್ ಅನ್ನುವಂಥ ಒಂದು ಹೋರಾಟವೇ ಶುರುವಾಗ್ಬಿಟ್ಟಿತ್ತು, ಜಸ್ಟಿಸ್ ಫಾರ್ ಅನನ್ಯ ಅಂತ. ಆದರೆ ಇಲ್ಲದೇ ಇರುವಂತಹ ವ್ಯಕ್ತಿ ಆಗಲಿ ಅಥವಾ ಒಬ್ಬ ಹೆಣ್ಣು ಮಗಳಾಗಿ ಅವರ ವಿರುದ್ಧವಾಗಿ ಅವರ ಪರವಾಗಿ ಹೋರಾಟಗಳು ಶುರುವಾಗೋಯ್ತು. ಸುಜಾತಾ ಭಟ್ ವಿರುದ್ಧ ವಾಸಂತಿ ಕುಟುಂಬರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಈಗ ಫೋಟೋವನ್ನ ದುರ್ಬಳಕೆ ಮಾಡಿಕೊಂಡಿರೋದು ನೋವಾಗಿದೆ ಅಂತ ವಾಸಂತಿ ಅವರ ಸಹೋದರ ವಿಜಯ್ ಹೇಳ್ತಾ ಇದ್ದಾರೆ. ವಾಸಂತಿ ಫೋಟೋವನ್ನ ಎಡಿಟ್ ಮಾಡಿ ಬೊಟ್ಟು ಇಟ್ಟಿದ್ದಾರೆ. ಯಾರ ಮೇಲೆ? ಫೋಟೋ ಮೇಲೆ. ಮೃತಪಟ್ಟವರ ಫೋಟೋ ಹಿಡಿದು ಸುಜಾತಾ ಭಟ್ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ. ಮದುವೆಯಾದ 1 ತಿಂಗಳಿಗೆ ವಾಸಂತಿ ಅವರು ನಾಪತ್ತೆ ಆಗ್ತಾರೆ. ಎಲ್ಲಿ ಅಂತ ಹೋಗಿದ್ದಾರೆ ಗೊತ್ತಾಗೋದಿಲ್ಲ. ವಾಸಂತಿ ನನ್ನ ಸಹೋದರಿ, ಸುಜಾತಾ ಭಟ್ನ ಮಗಳು ಅಲ್ಲವೇ ಅಲ್ಲ, ಅದು ಶುದ್ಧ ಸುಳ್ಳು. ಮಾಧ್ಯಮಗಳ ಮೂಲಕ ಷಡ್ಯಂತ್ರ ನಡೆದಿರೋದು ಗೊತ್ತಾಯ್ತು ನನಗೆ. ಗೊತ್ತಾದಾಗ ನಾನು ಈ ವಿಚಾರವನ್ನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳು ಹೇಳ್ತಾ ಇದ್ದಾರೆ. ರಂಗಪ್ರಸಾದ್ ಸುಜಾತಾ ಭಟ್ ಅವರ ಜೊತೆಗಿದ್ದದ್ದು. ಅದೇ ರಂಗಪ್ರಸಾದ್ ಅವರ ಸೊಸೆ ಫೋಟೋವನ್ನ ಈಗ ಇಟ್ಕೊಂಡು ಹಿಂಗೆಲ್ಲ ದುರ್ಬಳಕೆ ಮಾಡಿಕೊಂಡು ಈಗ ಫ್ಯಾಮಿಲಿ ನೋವಾಗಿದೆ ನನಗೆ, 10 ಕತೆಗಳನ್ನು ಕಟ್ಟಿದ್ದಾರೆ, ಮಾಧ್ಯಮದಲ್ಲಿ ಗೊತ್ತಾಯ್ತು ನನಗೆ ಈ ವಿಚಾರ ಅಂತ ಹೇಳಿ ವಿಜಯ್ ಅವರು, ವಾಸಂತಿ ಅವರ ಸಹೋದರಿಯವರು ಮಾತನಾಡಿದ್ರು. ಏನೇನಾದರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ತೋರಿಸ್ತೀವಿ. ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ, ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಭಾವ ಎಲ್ಲ, ಅವ್ರ ಹತ್ರ ಡಿಸ್ಕಸ್ ಮಾಡಿ. ಅವಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್, ಅಲ್ಲಿ ನರ್ಸ್ ಆಗಿದ್ಲು. ಅಲ್ಲಿ ಇವರು ಪೇಷಂಟ್ ಆಗಿ ಹೋದ್ರು, ಅಲ್ಲಿ ಆ ತರ ಪರಿಚಯ. ಅದು ಸಹ ನನ್ನ ಹತ್ರ ಇದಿದೆ, ವಿಡಿಯೋ CDs ಇದೆ ನನ್ನ ಹತ್ರ, ಮದುವೆದು ಇದೆ. ಅದು ನನಗೆ ಗೊತ್ತಿಲ್ಲ ಸರ್. ಮಿಸ್ಯೂಸ್ ಫೋಟೋ ತಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಅಂತ ಹೇಳೋದು. ಈಗ ಅವರು ಯಾರೋ ನಾವ್ಯಾರು ಇದೆ. ಮತ್ತೆ ಫೋಟೋ ತೋರಿಸಿ ಸರ್. ಫೋಟೋ ತಮ್ಮ ತಂಗಿ ಅಂತಾನೆ ಹೇಳ್ತಿದ್ರಲ್ಲ, ಇದು ಫೋಟೋ. ಓಕೆ, ಓಕೆ. ಇದು ಇದರಲ್ಲಿ ಸರ್, ಇದರಲ್ಲಿ ಯಾರು ನಿಮ್ಮ ತಂಗಿ? ಓಕೆ, ಅದು ನನಗೆ ಮಾಹಿತಿ ಇಲ್ಲ ಸರ್. ಅವರು ಲಿವಿಂಗ್ ನಲ್ಲಿ 12 ವರ್ಷ ಇದ್ರೆ ಅಂತಲ್ಲ, ಅವಾಗ ಏನಾದ್ರು ಅವ್ರ ಮನೆಯಿಂದ ತಗೊಂಡು ಹೋಗಿದ್ರೆ ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿ ಜೊತೆಲಿ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ವಿಷಯ ತಗೊಳ್ತೀನಿ ಸರ್. ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದಾರಲ್ಲ, ಮುಂದಿನ ನಡೆ ಅಂದ್ರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್. ನಮ್ಮ ಅಕ್ಕ ತಂಗಿ ಎಲ್ಲ ಇದ್ದಾರೆ, ಭಾವ ಎಲ್ಲ, ಅವ್ರ ಹತ್ರ ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ಲೈವ್ ನಲ್ಲಿ. ಪ್ರೇಮ್ ಕುಮಾರ್, ಸುಜಾತಾ ಭಟ್ ಹೇಳಿದ್ದೆಲ್ಲವೂ ಕೂಡ ಕಟ್ಟು ಕತೆ ಅಂತ ಗೊತ್ತಾಗೋಯ್ತು. ಇವಾಗ ಬಟಾಬಯಲಾಗಿದೆ, ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗೋಯ್ತು, ಇಡೀ ರಾಷ್ಟ್ರಕ್ಕೆ ಗೊತ್ತಾಗೋಯ್ತು. ಈಗ ಏನೇನು ಅಂಟೆಕಂತೆಗಳ ಸುಳ್ಳು ಹೇಳಿದ್ದು ಹೆಂಗ್ ಬಟಾಬಯಲ ಆಯ್ತು? ಜೊತೆಗೆ ವಿಜಯ್, ವಾಸಂತಿ ಅವರ ಕುಟುಂಬಸ್ಥರಿಗೆ ಏನೇನಂದ್ರು ಅಂತ. ಖಂಡಿತವಾಗಿಯೂ ಏನಂತಂದ್ರೆ ಧರ್ಮಸ್ಥಳ ಪ್ರಕರಣ ಪ್ರತಿದಿನ ಕೂಡ ಹಲವು ತಿರುವುಗಳನ್ನ ಪಡ್ಕೊಳ್ತಾ ಇರುವಂತದ್ದು. ಇದು ಸುಜಾತಾ ಭಟ್ ಎಂಬವರು ಕೂಡ ಏನು ಧರ್ಮಸ್ಥಳದಲ್ಲಿ ಹೋಗಿ ನನ್ನ ಅನನ್ಯ ಭಟ್ಟರು ನನ್ನ ಮಗಳು ಕಾಣೆಯಾಗಿರ್ತಾಳೆ, ಅವನ ಶವವನ್ನ ಹುಡ್ಕೊಡಿ ಅಂತ ಹೇಳಿ ಕೂಡ ಪೊಲೀಸರ ಮುಂದೆ ಒಂದು ಹೇಳಿಕೆಯನ್ನು ನೀಡಿದ್ರು. ಇದು ಎಲ್ಲವೂ ಕೂಡ ಕಟ್ಟುಕತೆ, ಎಲ್ಲವೂ ಕೂಡ ಸುಳ್ಳು ಎಂಬುದು ಕೂಡ ಇಡೀ ಜಗಜ್ಜಾಹೀರಾತಾಗಿರುವಂತದ್ದು. ಈ ಬೆನ್ನಲ್ಲೇ ಕೂಡ ಫೋಟೋ ವೈರಲ್ ಆಗ್ತಿದ್ದಂತೆ, ಅಂದ್ರೆ ಅನನ್ಯ ಭಟ್ ಅವರ ಫೋಟೋ ವೈರಲ್ ಆಗ್ತಿದ್ದಂತೆ ಕೊಡಗು ಮೂಲದಲ್ಲಾಗಿರುವಂತಹ ಏನು ಜಯಂತಿ ಅವರು ಕೂಡ, ಅವರು ಕೊಡಗು ಮೂಲದವರು, ಅವರ ಫೋಟೋವನ್ನ ಇಟ್ಕೊಂಡು ಈ ಸುಜಾತಾ ಭಟ್ ಎಂಬವರು ಕೂಡ ಇವಳು ನನ್ನ ಮಗಳು, ಇವಳನ್ನ ಕಾಣೆಯಾಗಿರ್ತಾಳೆ, ಧರ್ಮಸ್ಥಳದಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಾಣೆಯಾಗಿರ್ತಾಳೆ, ಅವಳನ್ನ ಶವವನ್ನು ಹುಡ್ಕೊಡಿ. ಆ ಸಂದರ್ಭದಲ್ಲಿ ಕಾಣೆಯಾದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಸರಿಯಾಗಿ ತನಿಖೆ ಮಾಡಿರಲಿಲ್ಲ, ಹಾಗಾಗಿ ಕೂಡ ಅವರ ಶವವು ಕೂಡ ನಮಗೆ ಸಿಕ್ಕಿರಲಿಲ್ಲ ಅಂತ ಹೇಳಿ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ ಪ್ರಕರಣದ
ಬೆನ್ನಲ್ಲೇ ಕೂಡ ಮೂಲತಃ ಅಂದ್ರೆ ಅನನ್ಯ ಭಟ್ ಏನಿದ್ರೆ ಅವರು ಕೊಡಗು ಅಂದ್ರೆ ಮೂಲತಃ ಕೊಡಗಿನವರು ಕೂಡ ಅವರ ಸಹೋದರರು ಕೂಡ ವಿಜಯ್ ಅವರು ಕೂಡ ಹೇಳಿಕೆ ನೀಡಿರುವಂತದ್ದು. ಮಾಧ್ಯಮಗಳಲ್ಲಿ ಫೋಟೋ ವೈರಲ್ ಆಗ್ತಿದ್ದಂತೆ ವಿಜಯ್ ಅವರು ಎಚ್ಚೆತ್ತುಕೊಂಡು ಆತರ ತೋರಿಸ್ತಿರುವಂತಹ ಫೋಟೋ ಏನಿದೆ ಅದು ನನ್ನ ತಂಗಿಯ ಫೋಟೋ. 2007ರಲ್ಲಿ ಕೊಡಗು ಮೂಲದಂತಹ ಅವರ ದಮಯಂತಿ ಅವರು ಕೂಡ ಬೆಂಗಳೂರು ಮೂಲದಲ್ಲಿರುವಂತಹ ಒಂದು ಬೆಂಗಳೂರು ಮೂಲದವರಿಗೆ ಒಂದು ಮದುವೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಕೂಡ 2007ರಲ್ಲಿ ವಿವಾಹವಾಗಿರ್ತಾರೆ. ನಂತರ ಅಲ್ಲಿಂದ ಒಂದು ತಿಂಗಳಿಗೆ ಗಲಾಟೆಯಾಗಿ ಗಂಡ ಹೆಂಡತಿರ ನಡುವೆ ಗಲಾಟೆಯಾಗಿ ನಂತರ ವಿರಾಜಪೇಟೆಗೆ ಬಂದು ವಾಪಸ್ ಬರ್ತಾರೆ. ಅಲ್ಲಿ ಒಂದು ತಿಂಗಳ ಮುಂಚಿತವಾಗಿ ಕೂಡ ಅವರು ಕಾಣೆಯಾಗಿರ್ತಾರೆ. ನಂತರ 20 ದಿನಗಳ ಕಳೆದ ನಂತರವಾಗಿ ಕೂಡ ಅವರ ಶವ ಒಂದು ನದಿಯಲ್ಲಿ ಸಿಗುತ್ತೆ. ಆ ಶವವಾದ ಸಿಕ್ಕ ನಂತರ ಕೂಡ ನಾವು ಅವರ ಪೊಲೀಸರು ಕೂಡ ಅವರ ಮುಖ ಚಹರೆ ಮತ್ತೆ ಬಟ್ಟೆಗಳನ್ನ ಆಧರಿಸಿ ಅವರು ನನ್ನ ಸಹೋದರಿ ಮೃತಪಟ್ಟಿರ್ತಾರೆ ಅಂತ ಹೇಳಿ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಮತ್ತೆ ಅಲ್ಲಿರುವ ಸ್ಥಳೀಯ ಪೇಪರ್ಗಳಲ್ಲಿ ಕೂಡ ಪಬ್ಲಿಸಿಟಿ ಆಗಿತ್ತು. ನಂತರವಾಗಿ ಕೂಡ 2007ರಲ್ಲಿ ಸಾವನ್ನಪ್ಪಿರುವಂತಹ ವ್ಯಕ್ತಿಯ ಫೋಟೋವನ್ನ, ಮಹಿಳೆಯ ಫೋಟೋವನ್ನ ತೆಗೆದುಕೊಂಡು ಬಂದು ಧರ್ಮಸ್ಥಳದಲ್ಲಿ ಕಾಣೆಯಾಗಿರ್ತಾಳೆ. ಇವಳು ನನ್ನ ಮಗಳು ಅಂತ ಹೇಳಿ ಕೂಡ ಸುಜಾತಾ ಭಟ್ ಅವರು ಕೂಡ ಹೇಳಿಕೆ ನೀಡುವಂತ ಸಂದರ್ಭದಲ್ಲಿ ಕೂಡ ಆಕೆಯ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕು. ನನ್ನ ತಂಗಿ ದಮಯಂತಿ ಈ ತರ ಅನನ್ಯ ಭಟ್ ಅಂತ ಹೆಸರು ಕೂಡ ಎಲ್ಲೂ ಕೂಡ ಇರೋದಿಲ್ಲ. ಧರ್ಮಸ್ಥಳದಲ್ಲಿ ಯಾವ ವ್ಯಕ್ತಿಯೂ ಕೂಡ ಕಾಣೆಯಾಗಿರಲಿಲ್ಲ, ಯಾವ ಮಹಿಳೆಯೂ ಕೂಡ ಕಾಣೆಯಾಗಿಲ್ಲ. ಈ ದಮಯಂತಿ ಏನು ಅನನ್ಯ ಭಟ್ ಏನಿದ್ದಾರೆ ಕೂಡ ಅವರು ನನ್ನ ತಂಗಿ ದಮಯಂತಿ ಇವರು ಮೂಲತಃ 2000 ಕೊಡಗಿನವರಾಗಿದ್ದು 2007ರಲ್ಲೇ ಮೃತಪಟ್ಟಿರುವಂತದ್ದು. ಆದ್ರೆ ಸುಜಾತಾ ಭಟ್ ಅವರು ಹೇಳಿಕೆ ಏನಿದೆ ಕೂಡ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು. ನನ್ನ ತಂಗಿಯ ಫೋಟೋನ ಇಟ್ಕೊಂಡು ಸುಮ್ಮನೆ ಪಬ್ಲಿಸಿಟಿ ತಗೊಳ್ತಿದ್ದಾರೆ. ಅದರ ಎಲ್ಲ ಪ್ರಕರಣವೂ ಕೂಡ ಸುಳ್ಳಾಗಿದೆ ಅಂತ ಹೇಳಿ ಕೂಡ ಸಹೋದರ ವಿಜಯ್ ಅವರು ಒಂದು ಮಡಿಕೇರಿಯಲ್ಲಿ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಎಸ್ ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ. ಬಟ್ ಓವರ್ ಆಲ್ ಆಗಿ ಯಾರೋ AI ತಂತ್ರಜ್ಞಾನನೇ ಕೊಟ್ಟಿರೋದಿದು ಐಡಿಯಾನ. ಆ ಫೋಟೋದ ಮೇಲೆ ಬೊಟ್ಟಿಟ್ಬಿಟ್ಟು ಜನದ ಮೇಲೆ ಬೊಟ್ಟಿಟ್ಟಿದ್ದು ಇಡೀ ಎಲ್ಲವೂ ಕೂಡ ಅಂತೆಗಂತೆಗಳ ಪುರಾಣ ಅಂತ ಗೊತ್ತಾಗೋಯ್ತು ಅಲ್ಲಿಗೆ. ಇದರ ಜೊತೆಗೆ ಜಸ್ಟಿಸ್ ಫಾರ್ ಅನನ್ಯ ಅನ್ನುವಂಥ ಹ್ಯಾಶ್ಟ್ಯಾಗ್ ಬೇರೆ ಟ್ರೆಂಡಿಂಗ್ ಆಗಿಬಿಡ್ತು. ಈ ಒಂದು ಸುಳ್ಳಿನ ಕಥೆಗಳನ್ನು ನಂಬಿದಂತಹ ಜನ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಅನನ್ಯ ಅಂತ ಮಾಡಿದ್ರು. ನೋಡಿದ್ರೆ ಅನನ್ಯ ಅನ್ನುವಂತಹ ವ್ಯಕ್ತಿಯೇ ಇರಲಿಲ್ಲ, ಮಹಿಳೆಯೇ ಇರಲಿಲ್ಲ, ಯುವತಿಯೇ ಇರಲಿಲ್ಲ ಅನ್ನೋದು ಬಟಾಬಯಲಾಯಿತು.